ಪ್ರಶ್ನೆ ಮಾಡಲಿ ಬಿಡಲಿ, ಆದರೆ ಇದರಿಂದ ಎಫೆಕ್ಟ್ ಆಗ್ತಿರೋದು ಮಲ್ಲಿಗಲ್ವಾ? ಛೇ ರಾಜ್, ಸಮಾಧಾನ ಮಾಡ್ಕೊ. ಆಗೋಗಿರೋದಕ್ಕೆ ಈಗ ಟೆನ್ಷನ್ ಮಾಡಿ ಏನು ನ್ಯೂಸು? ನಾನು ಇನ್ನೇನು ಮಾಡಲಿ ಅವಿ? ಪಾಪ ಮಿಸ್ ಮೂಗುತಿ ಅದೆಷ್ಟು ಬೇಜಾರಾಗಿದ್ದಾಳೋ ಏನೋ. ನಾನು ಈಗಲೇ ಅವಳು ನೋಡಬೇಕು. ವಿರಾಜ್, ಸುಮ್ಮನೆ ಟೆನ್ಷನಲ್ಲಿ ಏನೇನೋ ಡಿಸಿಷನ್ ತೊಗೋಬೇಡ. ಈಗ ಮನೆಗೆ ಹೋಗಿ ಮಲ್ಲಿ ಏನು ಅಂತ ಸಮಾಧಾನ ಮಾಡ್ತೀಯಾ? ಒಂದು ವೇಳೆ ಹೋದ್ರೂ ವಿಕ್ಕಿ ಇಲ್ಲಿ ಯಾಕೆ ಬಂದ ಅಂತ ಅವಳಿಗೆ ಡೌಟ್ ಬರಲ್ವಾ? ಬಂದರೆ ಬರಲಿ ಕಣ. ಅವಳಿಗೆ ಅವಮಾನ ಆಗ್ತಿದ್ರು, ನಾನು ವಿಕ್ಕಿ ಅಂತ ಇನ್ನೂ ನಾಟಕ ಮಾಡ್ಕೊಂಡಿರ್ಬೇಕಾ? ಅಲ್ಲ ಕಣೋ, ಮೊದಲೇ ಮನೆಯವ್ರ ವಿಷಯದಲ್ಲಿ ಅವಳು ಬೇಜಾರಾಗಿದ್ದಾಳೆ. ನೀನೂ ಸುಳ್ಳು ಹೇಳಿದೆ ಅಂತ ಗೊತ್ತಾದರೆ ಅವಳಿಗೆ ಎಲ್ಲಿ ಸಮಾಧಾನ ಸಿಗುತ್ತೆ? ಮತ್ತೇನು ಮಾಡಲಿ? ನನಗೇನು ಮಾಡಲಿ? ಮೊದಲು ಸಮಾಧಾನ ಮಾಡ್ಕೊ. ಅವಳಿಗೊಂದು ಫೋನ್ ಮಾಡು, ಹೇಗಿದ್ದಾಳೆ ಅಂತ ಫಸ್ಟ್ ತಿಳ್ಕೊ. ಮಾಡು. ಫೋನೇ ತೆಗಿತಿಲ್ಲ ಕಣೋ. ಅವಳಿಗೆ ನನ್ನ ಮೇಲೆ ತುಂಬ ಬೇಜಾರಾಗಿರಬೇಕು. ಮಾತಾಡೋಕ್ಕಾಗ್ತಿಲ್ಲ ಅಂದರೆ ನಾನು ಮತ್ತೆ ಅವಳಿಗೆ ತುಂಬ ಮುಜುಗರ ಮಾಡಿಬಿಟ್ಟಿದ್ದೀನಿ. ನಾನು ತಪ್ಪು ಮಾಡಿದೆ ಅವಿ. ಬ್ಯುಸಿ ಇರಬೇಕನ್ಸುತ್ತೆ, ಮತ್ತೆ ಮಾಡ್ತಾಳೆ, ಸುಮ್ಮನಿರು. ಒಂದು ವೇಳೆ ಅವಳು ನಾನು ಬ್ಲಾಕ್ ಮಾಡಿಬಿಟ್ರೆ ಹೇಗೋ ಸಮಾಧಾನ ಮಾಡೋದು? ಮಿಸ್ ಮೂಗುತಿ ಹೇಗೆ ನನಗೆ ಕ್ಷಮಿಸ್ತಾಳೆ? ಒಳಗೆ ಬರ್ಬೋದಾ ಮೇಡಮ್? ಆಡಿರೋ ಸುಳ್ಳಿಗೆ ಕ್ಷಮೆ ಕೇಳಕ್ ಬಂದಿದ್ಯಾ? ನಾನು ಸುಳ್ಳು ಹೇಳಿಲ್ಲ ಅಂತ ಹೇಳಕ್ ಬಂದಿದ್ದೀನಿ ಮೇಡಮ್. ಸುಳ್ಳು ಹೇಳಿ ಆಗ್ಲೇ ತಪ್ಪು ಮಾಡಿದ್ಯಾ, ಅದಕ್ಕೆ ಸಮರ್ಥನೆ ಕೊಟ್ಟು ಇನ್ನೊಂದು ತಪ್ಪು ಮಾಡಬೇಡ. ಮೇಡಮ್, ತಪ್ಪು ಮಾಡಿ ಅದಕ್ಕೆ ವಾದ ಮಾಡಕ್ಕೆ ಬಂದರೆ ಸಮರ್ಥನೆ ಅನ್ಬೋದು. ಆದರೆ ನಾನು ಸುಳ್ಳು ಹೇಳಿಲ್ಲ ಅಂತ ನಿಮಗೆ ಹೇಳೋಗಕ್ಕೆ ಬಂದೆ. ಆ ಬೊಕ್ಕೆ ನೋಡಿದ್ಮೇಲೂ ಅದರಲ್ಲಿ ಬರ್ದಿದ್ದನ್ನು ಓದಿದ್ಮೇಲೂ ನಾನು ನಿನ್ನ ಮಾತನ್ನು ನಂಬ್ತೀನಿ ಅನ್ನೋ ಧೈರ್ಯ ನಿನಗಿದೆಯಾ? ನನ್ನ ಫ್ರೆಂಡಿಗೇನೋ ಸಹಾಯ ಮಾಡಿದೆ ಅಂತ ಬೊಕ್ಕೆ ಕಳಿಸಿದ್ದಾರೆ ಅಷ್ಟೇ. ಕಣ್ಣಾರೆ ಕಂಡಿದ್ದಷ್ಟೇ ಸತ್ಯ ಆಗಿರಲ್ಲ ಅಲ್ವಾ ಮೇಡಮ್? ಒಂದು ವೇಳೆ ನನಗೆ ಬೇರೆ ಕಾರಣಕ್ಕೆ ರಜಾ ಬೇಕು ಅಂತಿದ್ದಿದ್ರೆ ನನ್ನ ಮನೆಯವ್ರ ಆರೋಗ್ಯದ ನೆಪ ಹೇಳಿ ರಜಾ ತಗೋತಾ ಇರಲಿಲ್ಲ. ನಿನ್ನ ಮಾತನ್ನು ನಾನು ಹೇಗೆ ನಂಬಲಿ? ಇದನ್ನೆಲ್ಲ ಹೇಳಿ ಮತ್ತೆ ನಿಮ್ಮ ನಂಬಿಕೆನ ಗಳಿಸ್ಬೇಕು ಅಂತ ನಾನು ಇಲ್ಲಿಗೆ ಬಂದಿಲ್ಲ ಮೇಡಮ್. ನನ್ನನ್ನು ಕನ್ವಿನ್ಸ್ ಮಾಡಿ ರಜೆ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೀಯಾ? ನನಗೆ ರಜಾ ಬೇಡ ಮೇಡಮ್. ಅದಕ್ಕೆ ಈಗ ಹುಷಾರಾದ್ರಂತೆ ನಾನು ಸಂಜೆ ಕೆಲಸ ಮುಗಿಸೇ ಹೋಗ್ತೀನಿ. ಸುಳ್ಳು ಹೇಳೋ ಅನಿವಾರ್ಯತೆ ಖಂಡಿತ ನನಗಿಲ್ಲ. ಸುಳ್ಳು ಹೇಳಿಲ್ಲ ಅಂತ ಧೈರ್ಯವಾಗಿ ನಿಂತು ನಿಮ್ಮ ಮುಂದೆ ಮಾತಾಡೋಳಿಗೆ ಸತ್ಯ ಹೇಳಿ ರಜಾ ತಗೊಳ್ಳೋಕ್ಕೆ ಕಷ್ಟ ಏನಲ್ಲ ಅಲ್ವಾ ಮೇಡಮ್? ನಿನ್ ಸತ್ಯನೇ ಹೇಳಿದ್ರೆ ನಿನ್ ಸತ್ಯ ನಿನ್ನನ್ನು ಕಾಯುತ್ತೆ. ಏನಾಯ್ತಣ್ಣ, ಯಾಕೆ ಹೀಗೆ ನಿಂತಿದ್ಯಾ? ಒಳಗೆ ಏನು ಮಾತಾಡ್ಕೊಂಬಂದೆ? ಅರು ಮೇಡಮ್ಗೆ ನಂದೇನು ತಪ್ಪಿಲ್ಲ ಅಂತ ಹೇಳಿ ಬಂದಿದ್ದೀನಿ. ಯಾವನು ವಿಕ್ಕಿ ಪಕ್ಕಿ ಮಾಡಿದ ತಪ್ಪಿಗೆ ನೀನು ಹೋಗಿ ಸಮರ್ಥನೆ ಕೊಡೋದು ಅವಶ್ಯಕತೆ ಇತ್ತಾ? ನೀನು ಎಲ್ಲರ ಹತ್ರ ಅವಮಾನ ಅನುಭವಿಸ್ಬೇಕಾ? ಅಣ್ಣ, ಸ್ವಲ್ಪ ದಿನದಿಂದ ಅವನ ಹತ್ರ ಮಾತು ಬಿಟ್ಟಿದ್ದೋಳು ನೀನೇ ತಾನೇ? ಹಾಗೆ ಸುಮ್ಮನೆ ಇರಬೇಕು ತಾನೇ? ಮತ್ತೆ ಮಾತಾಡ್ಸ್ಕೊಂಡು ಹೋಗೋ ಅವಶ್ಯಕತೆ ಇತ್ತಾ?
ಅವನು ಅತಿ ಮಾಡ್ತಿದ್ದಾನೆ ಅಂತ ಒಂದೇ ಒಂದು ಮಾತು ಹೇಳ್ಬಿಡು, ನಾನು ವಿರಾಜಣ್ಣ ಸೇರ್ಕೊಂಡು ಅವ್ನ ಕೈ ಕಾಲು ಮುರಿದು ಬಿಡ್ತೀವಿ. ಈಗ ಯಾಕಣ್ಣ ಅದೆಲ್ಲ? ಯಾಕೆಂದ್ರೆ ಅವನಿಂದ ಆಗ್ತಾ ಇರೋದೆಲ್ಲ ಸಾಲ್ದ. ಹೋದ್ಸಲ ಅವನು ಮಾತು ಬಿಟ್ಟ ಅಂತ ಮಾತಾಡೋವಾಗ್ಲೇ ಭವಾನಿ ಮೇಡಮ್ ನಿಂಗೆ ಅವಮಾನ ಮಾಡಿದ್ದು. ಅದರಿಂದ ಆಗಿದ್ದ ಘಟನೆಯಿಂದನೇ ತಾನೇ ನಿನ್ನ ಮನೆಯಿಂದ ಆಚೆ ಹಾಕಿದ್ದು. ಅದು ಹೋದ್ಸಲ ಆಗಿದ್ದ ವಿಷಯ. ಮತ್ತೆ ಯಾಕೆ ನೆನ್ಪು ಮಾಡ್ತಾ ಇದ್ದೀರಾ? ಈ ಸಲ